ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ಮಂಗಳ ಮೇಷರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು 11 ಮೇ 2026ರಿಂದ 20 ಜೂನ್ 2026ರವರೆಗೂ ಮಂಗಳ ಮೇಷರಾಶಿಯಲ್ಲಿ ಇರತಕ್ಕಂಥ ವಿಚಾರದಲ್ಲಿ ದ್ವಾದಶ ರಾಶಿ ದ್ವಾದಶ ಲಗ್ನಗಳಿಗೆ ಯಾವ ರೀತಿ ಅನುಕೂಲ ಹಾಗೂ ಯಾವೆಲ್ಲ ವಿಚಾರಕ್ಕೆ ಅನುಕೂಲ ಹಾಗೂ ಯಾವೆಲ್ಲ ವಿಚಾರಕ್ಕೆ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗೋಚಾರ ಫಲವು ದಶಾಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಮಂಗಳನ ದಶಾಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮದುವೆ ತಡ ಆಗ್ತಕ್ಕಂಥ ವಿಚಾರದಲ್ಲಿ ತಿಳಿದುಕೊಳ್ಳಬಹುದು. ಮದುವೆ ಯಾಕೆ ತಡ ಆಗ್ತಕ್ಕಂಥದ್ದು, ಯಾವ ಮನೆಯಿಂದ ತೊಂದರೆ ಆಗ್ತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಮದುವೆ ನಿಶ್ಚಿತಾರ್ಥ ಮುರಿತಕ್ಕಂಥದ್ದು, ಮಾತುಕತೆಯಲ್ಲಿ ನಿಂತು ಹೋಗ್ತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈಗ ದ್ವಾದಶ ರಾಶಿ ಹಾಗೂ ದ್ವಾದಶ ಲಗ್ನಗಳ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ. ವ್ಯಯಾಧಿಪತಿ ಹಾಗೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ವ್ಯಯಸ್ಥಾನದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದ ಸಮಯದಲ್ಲಿ ಕೆಟ್ಟ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಆಸ್ತಿ ನಷ್ಟ ಆಗ್ತಕ್ಕಂಥದ್ದು, ವಾಹನದ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದು, ಹಿನ್ನಡೆ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು, ಹಾಗೆ ವ್ಯಾಜ್ಯ ಇದ್ದಲ್ಲಿ ವ್ಯಾಜ್ಯದಲ್ಲೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು, ಕೇಸಿನ ವಿಚಾರದಲ್ಲಿ ಹೆಚ್ಚು ಖರ್ಚಾಗ್ತಕ್ಕಂಥದ್ದು, ವ್ಯಯ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ಹಾಗೆ ಮದುವೆ ವಿಚಾರದಲ್ಲಿ ವೈಮನಸ್ಸಾಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ಸಬರೇಷನ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ಹಾಗೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಕಡಿಮೆ ಹಣ ಬರ್ತಕ್ಕಂಥದ್ದು, ಲಾಭ ಕಡಿಮೆಯಾಗಿ ಕಂಡು ಬರ್ತಕ್ಕಂಥದ್ದು, ದಿಢೀರಾಗಿ ನಷ್ಟ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು, ಹಾಗೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ನಷ್ಟ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು, ಹಾಗೆ ಪ್ರಯಾಣ ವಿಚಾರದಲ್ಲಿ ವಿದೇಶ ಪ್ರಯಾಣ ಮಾಡ್ತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು, ಹಾಗೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು, ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರ್ತಕ್ಕಂಥದ್ದು, ಹಾಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು, ಹಾಗೆ ವೃಷಭ ರಾಶಿಯವರಿಗೆ ಮಂಗಳ ಮೇಷರಾಶಿಗೆ ಪ್ರವೇಶ ಆಗ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ್ಯ ಇರ್ತಕ್ಕಂಥದ್ದು, ಹಾಗೆ ಆರೋಗ್ಯದ ವಿಚಾರದಲ್ಲಿ ನಿದ್ರೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ನಿದ್ರೆ ಕಡೆ ಗಮನ ಕೊಡಬೇಕು, ಹಾಗೆ ವ್ಯಾಪಾರ ಮಾಡತಕ್ಕಂಥವರಿಗೆ ದಿಢೀರ್ ನಷ್ಟ ಆಗ್ತಕ್ಕಂಥ ವಿಚಾರದಲ್ಲಿ ಎಚ್ಚರ ವಹಿಸಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಇವಿಷ್ಟು ವೃಷಭ ರಾಶಿಯವರ ಮಂಗಳ ಮೇಷರಾಶಿಗೆ ಪ್ರವೇಶ ಆಗ್ತಕ್ಕಂಥ ವಿಚಾರದಲ್ಲಿ ಬಂದಿರತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.